ನಮಸ್ಕಾರ. ಅವನಿ ಡಿಸೈನ್ಸ್ ಅಂಡ್ ಕ್ರಿಯೇಷನ್ಸ್ ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಇವತ್ತು ಅಕ್ಕಿ ಚೀಲದಿಂದ ಸೂಪರ್ ಆದ ಐಟಮ್ ಅನ್ನ ಮಾಡ್ತಿದ್ದೀನಿ. ಅಕ್ಕಿ ಚೀಲ ಅಂತ ಹೇಳಿದ್ರಿ, ಅಕ್ಕಿ ಚೀಲ ಎಲ್ಲಿದೆ ಅಂತ ಅನ್ಕೊಂತಾ ಇದ್ದೀರಾ? ಅಕ್ಕಿ ಚೀಲ ಇಲ್ಲಿ ಒಳಗಡೆ ಇದೆ ಫ್ರೆಂಡ್ಸ್. ನಾನು ಆಲ್ರೆಡಿ ಲೈನಿಂಗ್ ಅನ್ನ ಅಟ್ಯಾಚ್ ಮಾಡ್ಕೊಂಡು ಮೇಲ್ಗಡೆ ಒಂದು ಬಟ್ಟೆಯನ್ನ ಹಾಕೊಂಡು ತಗೊಂಡು ಬಂದಿದ್ದೀನಿ. ಈಗ ಕ್ವಿಲ್ಟ್ ಅನ್ನ ರೆಡಿ ಮಾಡ್ತಾ ಕೂತ್ಕೊಂಡ್ರೆ ತುಂಬಾ ಟೈಮ್ ಆಗ್ಬಿಡತ್ತೆ ಅನ್ಕೊಂಡು ನಾನೇನ್ ಮಾಡಿದೀನಿ, ಆಲ್ರೆಡಿ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಈಸಿ ಆಗಿರೋದ್ರಿಂದ ಮತ್ತೇನು ಹೊಲ್ದು ತೋರ್ಸ್ಲಿಕ್ಕೆ ಹೋಗ್ಲಿಲ್ಲ. ನಾನು ಇವತ್ತು ಸೂಪರ್ ಆಗಿ ಸಖತ್ತಾಗಿ ಯೂಸ್ ಆಗುವಂತಹ ಒಂದು ಪೌಚ್ ಅನ್ನೋದ್ಕಿಂತ ಡಿಫ್ರೆಂಟ್ ಆಗಿ ಪಾಟ್ ಅಂತ ಅನ್ಕೊಳ್ಳೋಣ. ಪಾಟ್ ಅನ್ನ ರೆಡಿ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಪಾಟ್ ಅಂದ್ರೆ ಗಿಡ ನೆಡ್ಲಿಕ್ಕೆ ಯೂಸ್ ಆಗೋಲ್ಲ, ಬೇರೆ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ಕೂಡ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ, ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ. ನಾನಿಲ್ಲಿ ಯಾವ ಅಳತೆಯ ಅಕ್ಕಿ ಚೀಲವನ್ನ ಬಟ್ಟೆ ಎಲ್ಲ ಹೊಲಿದು ಕ್ವಿಲ್ಟ್ ರೆಡಿ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ನಿಮ್ಗೆ ಹೇಳ್ಬಿಡ್ತೀನಿ ಬನ್ನಿ. ನಾನಿಲ್ಲಿ ಉದ್ದ ಬಂದು 18 ಇಂಚು ಉದ್ದ ಬಟ್ಟೆಯನ್ನ ತಗೊಂಡಿದ್ದೀನಿ. ಹಾಗೆ ಅಗಲ ಬಂದು 8.25 ಇಂಚಿನ ಅಗಲದ ಬಟ್ಟೆಯನ್ನ ತಗೊಂಡಿದ್ದೀನಿ. ತುಂಬಾ ಸಿಂಪಲ್ ಅಂದ್ರೆ ಸಿಂಪಲ್ ಆಗಿದೆ ಫ್ರೆಂಡ್. ಈಗ ಏನ್ ಮಾಡ್ಬೇಕು, ಉಲ್ಟಾ ಹೀಗೆ ಫೋಲ್ಡ್ ಮಾಡ್ಕೊಬೇಕು. ಉಲ್ಟಾ ಫೋಲ್ಡ್ ಮಾಡ್ಕೊಬಹುದು. ಅದಕ್ಕೂ ಮುಂಚೆ ಏನ್ ಮಾಡೋಣ, ನಾವಿಲ್ಲಿ ಹೀಗೆ ಫೋಲ್ಡ್ ಮಾಡಿ, ಹೀಗೆ ಒಂದು 1/4 ಇಂಚ್ಗಿಂತ ಒಂಚೂರು ಜಾಸ್ತಿ ಹೀಗೆ ಒಂದ್ಸರಿ ಹೀಗೆ ಫೋಲ್ಡ್ ಮಾಡಿ, ಆಮೇಲೆ ಇನ್ನೂ ಒಂದ್ಸರಿ ಹೀಗೆ ಫೋಲ್ಡ್ ಮಾಡಿ ಸ್ಟಿಚ್ ಅನ್ನ ಮಾಡ್ಕೊಂತೀನಿ. ಹೀಗೆ ಸ್ಟಿಚ್ ಮಾಡ್ಕೊಂತೀನಿ. ಈ ಕಡೆ ಮತ್ತೆ ಈ ಕಡೆ ಎರಡು ಕಡೆನೂ ಕೂಡ ಇಲ್ಲಿ ನಾನು ಹೀಗೆ ಫೋಲ್ಡ್ ಮಾಡಿ ಸ್ಟಿಚ್ ಅನ್ನ ಮಾಡ್ಕೊಂಡು ತಗೊಂಡು ಬಂದ್ಬಿಡ್ತೀನಿ. ನೋಡಿ, ಎರಡು ಕಡೆನೂ ಕೂಡ ಈ ರೀತಿಗೆ ಫೋಲ್ಡ್ ಮಾಡಿ ಹೊಲ್ದು ಆಯ್ತು. ಈಗ ಉಲ್ಟಾ ಹೀಗೆ ಮಡ್ಚ್ಕೊಂಡು ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿಂದ ಇಲ್ಲಿಗೆ 2 ಸ್ಟಿಚ್ ಅನ್ನ ನಾವೀಗ ಹಾಕೊಬೇಕು. ಏನಕ್ಕೆ ಅಂದ್ರೆ ಸ್ವಲ್ಪ ಸ್ಟಿಫ್ ಆಗಿ ಗಟ್ಟಿಯಾಗಿ ಬರ್ಲಿ ಅಂತ ನಾವಿಲ್ಲಿ 2 ಸ್ಟಿಚ್ ಅನ್ನ ಹಾಕೊಂತೀವಿ ಅಷ್ಟೇನೆ. ಈಗ 2 ಸ್ಟಿಚ್ ಅನ್ನ ಈ ಕಡೆ ಒಂದು ಹಾಕೊಂಡು ತಗೊಂಡು ಬರ್ತೀನಿ. ಆಮೇಲೆ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ. ತುಂಬಾ ಕ್ಯೂಟ್ ಆಗಿ ಕಾಣಿಸೋಂತ ಪಾಟ್ ಇದಾಗಿರುತ್ತೆ. ನೀವು ಮಿಸ್ ಮಾಡದೆ ಕೊನೆವರೆಗೂ ಕೂಡ ನೋಡ್ಬೇಕು ಫ್ರೆಂಡ್ಸ್. ನೋಡಿ ಅಂತ ಹೇಳ್ತೀನಿ. ಇನ್ನು ಲೈಕ್ ಮಾಡ್ಲಿಲ್ವಾ? ನೀವು ಲೈಕ್ ಮಾಡಿ. ಹಾಗೆ ನೀವು ನಮ್ಮ ವಿಡಿಯೋವನ್ನ ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂತ ಪ್ಲೀಸ್ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈಗ ಸ್ಟಿಚ್ ಮಾಡ್ಕೊಂಡು ಬಂದ್ಬಿಡೋಣ ಬನ್ನಿ. ನೋಡಿ, ಈಗ 2 ಕಡೆ ಸ್ಟಿಚ್ ಮಾಡ್ಕೊಂಡ್ ಬಂದಾಯ್ತು. ಒಂದು ಹೀಗೆ ಪಾಕೆಟ್ ಆದ ರೀತಿಯಲ್ಲಿ ಆಯ್ತು. ಈಗ ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ ನಾವು 1.5 ಇಂಚಿಗೆ ಮಾರ್ಕ್ ಅನ್ನ ಮಾಡ್ಬೇಕು. ಅಂದ್ರೆ ಕೆಳಗಡೆ ಭಾಗದಲ್ಲಿ 1.5 ಇಂಚಿಗೆ ಮಾರ್ಕ್ ಅನ್ನ ಮಾಡಿ, ಈ ಹೊಲಿಗೆಯನ್ನ ಬಿಟ್ಟು ಅಂದ್ರೆ ಹೊಲಿಗೆಯ ಮೇಲೆ ಟೇಪ್ ಅನ್ನ ಇಟ್ಕೊಂಡು ಮಾರ್ಕ್ ಅನ್ನ ಮಾಡಿ. ಏನಕ್ಕೆ ಅಂತಂದ್ರೆ ಈ ಹೊಲಿಗೆಯಿಂದ ಈ ಕಡೆ ಬಂದ್ಬಿಟ್ರೆ ಒಂದು 1/2 ಇಂಚಿನಷ್ಟು ಕಡಿಮೆ ಬರುತ್ತೆ, ಅದಕ್ಕಾಗಿ ಹೀಗೆ ಹೇಳಿರೋದು. ಆನಂತರ ನಾವು ಅಕ್ಕಿ ಚೀಲದಿಂದ ತುಂಬಾ ರೀತಿಯ ಐಟಮ್ಗಳನ್ನ ಮಾಡಿ ತೋರಿಸಿದೀವಿ. ನೀವೇನಾದ್ರು ನಮ್ಮ ಚಾನೆಲ್ ಅಲ್ಲಿ ನೋಡಿಲ್ಲ ಅಂತಂದ್ರೆ ನೋಡ್ಕೊಂಬನ್ನಿ. ಸುಮಾರು 1000ಕ್ಕೂ ಹೆಚ್ಚು ತರದ ವಿಡಿಯೋಗಳನ್ನ ನಮ್ಮ ಚಾನೆಲ್ ಅಲ್ಲಿ ಹಾಕಿದೀನಿ. ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ಈಗ ಏನು ನಾವು ಮಾರ್ಕ್ ಅನ್ನ ಮಾಡ್ಕೊಂಡಿದೀವಲ್ಲ, ಅದನ್ನ ನಾವಿಲ್ಲಿ ಕಟ್ ಮಾಡಿ ತೆಕ್ಕೊಂಡ್ಬಿಡ್ಬೇಕು. ಈಗ ಈ ಕಡೆನೂ ಕೂಡ ಕಟ್ ಮಾಡ್ಕೊಬೇಕು. ಇಷ್ಟು ಕಟ್ ಮಾಡಿ ಆದ್ಮೇಲೆ ಏನಪ್ಪ ಮಾಡ್ಬೇಕಂದ್ರೆ ಹೀಗೆ ಇಟ್ಕೊಂಡು ಇಲ್ಲಿ ಹೀಗೆ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ಬೇಕು. ನೋಡಿ, ಹೀಗಿರುತ್ತಲ್ವಾ, ಅದನ್ನ ಹೀಗೆ ಈ ತುದಿಯನ್ನ ಈ ತುದಿಗೆ ಟಚ್ ಮಾಡಿ ಇಲ್ಲಿ ಗಟ್ಟಿಯಾಗಿ 2 ಸ್ಟಿಚ್ ಅನ್ನ ಹಾಕೋಬೇಕು. ಹಾಕೊಂಡು ಬರ್ತೀನಿ. ಈ ಕಡೆನೂ ಅಷ್ಟೇ, ಈ ಕಡೆನೂ ಅಷ್ಟೇ. ನೋಡಿ, ಈ ಕಡೆ ಮತ್ತೆ ಈ ಕಡೆ 2 ಕಡೆ ಸ್ಟಿಚ್ ಆಯ್ತು. ಈಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಉಲ್ಟಾ ಮಾಡ್ಕೊಳ್ಳಿ.
ಈ ರೀತಿ ಪಾಟ್ ನಮಗೆ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಯೋಚಿಸ್ತಾ ಇದ್ದೀರಾ? ಒಂದೇ ನಿಮಿಷ ಹೇಳ್ಬಿಡ್ತೀನಿ. ನಮಗೆ ಸಣ್ಣ ಪುಟ್ಟ ಐಟಮ್ಗಳನ್ನೆಲ್ಲ ಒಂದು ಕಡೆ ಹಾಕಿಟ್ಕೊಳ್ಳಿಕ್ಕೆ, ನಾವೀಗ ಟೈಲರಿಂಗ್ಗೆ ಮಾಡ್ತಾ ಇದ್ದೀವಿ ಅಂತ ಆದರೆ ಟೈಲರಿಂಗ್ ಐಟಮ್ಗಳೆಲ್ಲ ಎಲ್ಲೆಲ್ಲೋ ಹೋಗ್ಬಿಟ್ಟಿರುತ್ತೆ. ಒಂದು ಸತಿ ಒಂದು ಸಿಕ್ಕಿದ್ರೆ ಒಂದು ಸತಿ ಒಂದು ಸಿಗೋದೇ ಇಲ್ಲ. ಈಗ ದಾರ ಆಗಿರ್ಬೋದು, ಲೇಸ್ಗಳಾಗಿರ್ಬೋದು, ಮತ್ತೆ ನಮ್ಮ ಸೂಜಿಯ ಬಾಕ್ಸ್ಗಳು, ಈ ರೀತಿ ಸಣ್ಣ ಪುಟ್ಟ ಏನು ಕತ್ತರಿಗಳು, ಇದೆಲ್ಲದೂ ಕೂಡ ಒಂದೆಡೆ ಚಂದ ಮಾಡಿ ಇರ್ಲಿಕ್ಕೂ ಕೂಡ ನೋಡಿ, ಟೇಪು ಅಷ್ಟೇನೆ, ನಾವು ಜಸ್ಟ್ ಹೀಗೆ ಹಾಕಿಟ್ಕೊಂಡ್ಬಿಟ್ರೆ ಎಲ್ಲದೂ ಕೂಡ ಒಂದೇ ಬಾಕ್ಸ್ ಅಲ್ಲಿ ಹೇಗೆ ಚಂದ ಮಾಡಿ ಇಟ್ಕೊಬಹುದು. ಇದೇ ರೀತಿಯ ಸೂಪರ್ ಆದ ವಿಡಿಯೋಗಳಿಗಾಗಿ ನೀವಿನ್ನು ನಮ್ಮ ಚಾನೆಲ್ನ ವೀಕ್ಷಿಸ್ತಾನೆ ಇರಿ. ಹಾಗೆ ನಿಮ್ಗೆ ನಮ್ಮ ಚಾನೆಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಗೆ ನಮ್ಮ ವಿಡಿಯೋಗಳು ಬೇಗ ಸಿಗುತ್ತೆ. ತುಂಬಾ ನೋಡ್ಲಿಕ್ಕೂ ಚೆನ್ನಾಗೇ ಇರುತ್ತೆ, ತುಂಬಾ ಇನ್ಫಾರ್ಮೇಟಿವ್ ಆಗಿ ಇರುತ್ತೆ. ಹಾಗೆ ನಮ್ದು ಇನ್ನೆರಡು ಚಾನಲ್, ಮಾ ರಂಗೋಲಿ ಮತ್ತೆ ಅವನಿ ಆಲ್ ಇನ್ ಒನ್, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮತ್ತೆ ಅಕ್ಕಿ ಚೀಲದಲ್ಲಿ ಇನ್ನೂ ಬೇರೆ ಬೇರೆ ರೀತಿಯಾದ ವಿಡಿಯೋಗಳು ಬರೋದ್ರಲ್ಲಿದೆ. ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ಅಕ್ಕಿ ಚೀಲದಿಂದ ಇದೇ ರೀತಿಯ ಬಟ್ಟೆಯಲ್ಲಿ ನಾನು ಒಂದು ಒಳ್ಳೆ ಬ್ಯಾಗ್ ಅನ್ನ ಮಾಡಿ ತೋರಿಸಿದ್ದೀನಿ. ಅದನ್ನು ಕೂಡ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ನೋಡ್ಕೊಂಡ್ ಬನ್ನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ಅಕ್ಕಿ ಚೀಲದಿಂದ ಎಷ್ಟು ಒಳ್ಳೆ ಐಟಮ್ ಆಗಿದೆ ಅಂತ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್? ಇದೇ ರೀತಿಯಾಗಿ ನಿಮಗೆ ಯಾವ ರೀತಿಯ ವಿಡಿಯೋಗಳು ಬೇಕು ಅಂತ ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕಲಿಕ್ಕೆ ಮರಿಬೇಡಿ. ಹೊಸ ವಿಡಿಯೋಗಳು ನಿಮಗಾಗಿ ಬರ್ತಾ ಇರುತ್ತೆ. ನೀವು ಏನಾದರೂ ಕಾಮೆಂಟ್ ಹಾಕಿದರೆ ಈ ವಿಡಿಯೋವನ್ನು ಮಾಡಿ ಅಂತ ಹಾಕಿದರೆ ಅದನ್ನು ಕೂಡ ಖಂಡಿತವಾಗಿಯೂ ಕೂಡ ನಾವು ಮಾಡ್ತೀವಿ. ನಿಮಗೆ ಅವಶ್ಯಕತೆ ಇರುವಂಥ ವಿಡಿಯೋಗಳನ್ನು ನಾವು ಚಾನಲಲ್ಲಿ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ನೀವು ಫ್ರೆಂಡ್ಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಹಾಗೆ ಇದೇ ರೀತಿಯಾಗಿ ವಿಡಿಯೋವನ್ನು ನೋಡ್ತಾ ಇರಿ. ನೀವೊಂದೇ ನೋಡೋದಲ್ಲೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತಾ ಇರ್ತೀನಿ. ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ.